ಸರ್ ಹೇಳಿ, ಇವತ್ತು ವಿಜಯೇಂದ್ರ ನೇತೃತ್ವದ ಸಮನ್ವಯ ಸಭೆ ಯಾರೆಲ್ಲ ಬಂದಿದ್ದಾರೆ ಸಭೆಗೆ? ಪ್ರೀತಮ್ ಗೌಡ್ರು ಬಂದಿದ್ದಾರೆ ಸರ್. ಇವತ್ತು ನಮ್ಮ ಬಿಜೆಪಿಯ ಎಲ್ಲ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನನ್ನ ವ್ಯಾಪ್ತಿ ಒಳಗಡೆ ಬರೋದು ಅಂದರೆ ಕಡೂರು ಸೇರಿ ಬರೋವಂಥವ್ರು ಎಲ್ಲರೂ ಬಂದಿದ್ದಾರೆ. ಬಂದಂಥ ಸಂದರ್ಭ ಆಮೇಲೆ ಅದ್ರ ಜೊತೆಗೆ ಪ್ರಮುಖ ನಾಯಕರುಗಳನ್ನು ಕರೆಸ್ಕೊಂಡು ಇವತ್ತು ಒಂದು ಮೀಟಿಂಗ್ ಮಾಡಿ ಇವತ್ತೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸನ ಮಾಡಿ ಇವತ್ತು ನನ್ನ ಸಭೆಗೆ ಬರಮಾಡಿಕೊಂಡು ಇವತ್ತು ನಾವು ಕೂಡ ಎಲ್ಲ ಒಗ್ಗಟ್ಟಾಗಿ ಮಾತಾಡೋ ಅಂಥ ಕೆಲಸನ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಸಂದೇಶನ ಕೊಡೋರ ಮುಖಾಂತರ ಇವತ್ತು ವಿಜಯೇಂದ್ರ ಅಣ್ಣವರು ಅವರ ಒಂದು ನೇತೃತ್ವದಲ್ಲಿ ಮತ್ತು ಹಾಗೂ ಸಿ.ಟಿ. ರವಿ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಸಭೆ ನಡೆದಿದೆ. ಹಾಗಾಗಿ ಆ ಒಂದು ವಿಚಾರವಾಗಿ ಚರ್ಚೆ ಆಯಿತು ಅಷ್ಟೇ. ಸಪೋರ್ಟ್ ಮಾಡ್ತಾರಾ ಪ್ರಚಾರ? ಈಗ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಹೈಕಮಾಂಡ್ ಇದೆ, ಅವರಲ್ಲಿ ಹೈಕಮಾಂಡ್ ಇದೆ, ಅವರೆಲ್ಲ ಕುಳಿತು ಚರ್ಚೆ ಮಾಡಿ ಅವನ್ನೆಲ್ಲ ಸರಿ ಮಾಡೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದು ವಿಶ್ವಾಸಕ್ಕೆ ಹೋಗಿ ಮಾಡ್ತೀವಿ. 4ನೇ ತಾರೀಕು ಎಲ್ಲರೂ ಕೂಡ ಒಂದು ಸ್ಟೇಜ್ ಮೇಲೆ ಒಂದು ನಾಮಿನೇಷನ್ ಮಾಡೋಂಥ ಕೆಲಸನ ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ. ಅಲ್ಲ, ನಿಮ್ಮ ಜೊತೆ ಈಗ ಪ್ರೀತಮ್ ಗೌಡ್ರು ಬರ್ತಾರೆ ಪ್ರಚಾರಕ್ಕೆ? ಬರಲೇಬೇಕಲ್ಲ ಸರ್. ಈಗ ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋಗಿದ್ದೀವಿ ಅಂದಮೇಲೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಅಂದಮೇಲೆ ಇವತ್ತು ನಾವು ಹೋಗಿ ಓಟ್ ಕೇಳ್ತಾ ಇರೋದು ಮೋದಿಯವರ ಹೆಸರು. ಇವತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಈ ರಾಜ್ಯದಲ್ಲಿ 28ಕ್ಕೆ 28 ಕೂಡ ಎನ್ ಡಿ ಎ ಒಂದು ಮೈತ್ರಿ ಏನಿದೆ ಆ ಕ್ಷೇತ್ರದಲ್ಲಿ ತಗೊಳ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಹೋಗ್ತದೆ. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ 4ನೇ ತಾರೀಕು ಬರ್ತಾರೆ, ನಾವೆಲ್ಲ ಒಟ್ಟಿಗೆ ಹೋಗುವಂಥ ಕೆಲಸ. ಅಲ್ಲ, ಬಿಜೆಪಿಯವರು ನಾನು ಕರೆದಿಲ್ಲ, ಬಿಜೆಪಿಯವರು ವಿಜೇಂದ್ರ ಅಣ್ಣವ್ರು ಅವ್ರು ಕರ್ಕೊಂಡಿದ್ದಾರೆ. ಆ ಸಭೆಗೆ JDS ಅಭ್ಯರ್ಥಿಯಾಗಿ ನಾನು ಕರೆದಿದ್ದಾರೆ. ಸೊ ಹಾಗಾಗಿ ಅವರು ಯಾರ್ಯಾರು ಬೇಕು ಯಾರ್ಯಾರು ಬೇಡ ಅವ್ರು ತೀರ್ಮಾನ ಮಾಡಿ ಅವ್ರು ಕರೆದಿದ್ದಾರೆ. ಹಾಗಾಗಿ ಅವ್ರು ಕರೆಯುವಂಥ ಕೆಲಸನ ಮಾಡಿದ್ದಾರೆ. ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ಆ ಸಭೆಗೆ ಬಂದಿದ್ದೀನಿ. ಅವ್ರ ಸಭೆಗೆ ನಾನು ಬಂದು ಇವತ್ತು ಆಹ್ವಾನದ ಮೇಲೆ ಆ ಸಭೆಗೆ ಬರೋಂಥ ಕೆಲಸ ಮಾಡಿ ಎಲ್ಲರಿಗೂ ಒಂದು ಮೀಟಿಂಗು ಏನು ತಗೊಳ್ಬೇಕಾದ್ರೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು 4ನೇ ತಾರೀಕು ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ನಾಮಿನೇಷನ್ ಮುಖಾಂತರ ಹೋಗೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಸರ್. ಅದು ಅವ್ರು ಚರ್ಚೆ ಮಾಡಿ ಮಾತಾಡ್ತಾರೆ. ನೀವೇನು ಹೇಳಿದ್ರಿ ಸರ್ ಪ್ರೀತಮ್ ಗೌಡ ಅವರು? ನಾವು ಮಾತಾಡಿದ ಸಭೆ ಮುಕ್ತವಾಗಿ ಸಭೆ ಪರವಾಗಿ ಮಾತಾಡಿದ್ವಿ. ಸಭೆಗೆ ಏನು ಸಂದೇಶ ಕೊಡ್ಬೇಕು ಅದನ್ನು ಮಾತಾಡಿದ್ವಿ. ಥ್ಯಾಂಕ್ ಯು ಸರ್. ಸರ್ ಹೇಳಿ, ಇವತ್ತು ವಿಜಯೇಂದ್ರ ನೇತೃತ್ವದ ಸಮನ್ವಯ ಸಭೆ ಯಾರೆಲ್ಲ ಬಂದಿದ್ದಾರೆ ಸಭೆಗೆ? ಪ್ರೀತಮ್ ಗೌಡ್ರು ಬಂದಿದ್ದಾರೆ ಸರ್. ಇವತ್ತು ನಮ್ಮ ಬಿಜೆಪಿಯ ಎಲ್ಲ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನನ್ನ ವ್ಯಾಪ್ತಿ ಒಳಗಡೆ ಬರೋದು ಅಂದರೆ ಕಡೂರು ಸೇರಿ ಬರೋವಂಥವ್ರು ಎಲ್ಲರೂ ಬಂದಿದ್ದಾರೆ. ಬಂದಂಥ ಸಂದರ್ಭ ಆಮೇಲೆ ಅದ್ರ ಜೊತೆಗೆ ಪ್ರಮುಖ ನಾಯಕರುಗಳನ್ನು ಕರೆಸ್ಕೊಂಡು ಇವತ್ತು ಒಂದು ಮೀಟಿಂಗ್ ಮಾಡಿ ಇವತ್ತೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸನ ಮಾಡಿ ಇವತ್ತು ನನ್ನ ಸಭೆಗೆ ಬರಮಾಡಿಕೊಂಡು ಇವತ್ತು ನಾವು ಕೂಡ ಎಲ್ಲ ಒಗ್ಗಟ್ಟಾಗಿ ಮಾತಾಡೋ ಅಂಥ ಕೆಲಸನ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಸಂದೇಶನ ಕೊಡೋರ ಮುಖಾಂತರ ಇವತ್ತು ವಿಜಯೇಂದ್ರ ಅಣ್ಣವರು ಅವರ ಒಂದು ನೇತೃತ್ವದಲ್ಲಿ ಮತ್ತು ಹಾಗೂ ಸಿ.ಟಿ. ರವಿ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಸಭೆ ನಡೆದಿದೆ. ಹಾಗಾಗಿ ಆ ಒಂದು ವಿಚಾರವಾಗಿ ಚರ್ಚೆ ಆಯಿತು ಅಷ್ಟೇ. ಸರ್, ಏನು ಪ್ರೀತಮ್ ಗೌಡ ಅವರು ಸಪೋರ್ಟ್ ಮಾಡ್ತಾರಾ ಪ್ರಚಾರ? ಈಗ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಹೈಕಮಾಂಡ್ ಇದೆ, ಅವರಲ್ಲಿ ಹೈಕಮಾಂಡ್ ಇದೆ, ಅವರೆಲ್ಲ ಕುಳಿತು ಚರ್ಚೆ ಮಾಡಿ ಅವನ್ನೆಲ್ಲ ಸರಿ ಮಾಡೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದು ವಿಶ್ವಾಸಕ್ಕೆ ಹೋಗಿ ಮಾಡ್ತೀವಿ. 4ನೇ ತಾರೀಕು ಎಲ್ಲರೂ ಕೂಡ ಒಂದು ಸ್ಟೇಜ್ ಮೇಲೆ ಒಂದು ನಾಮಿನೇಷನ್ ಮಾಡೋಂಥ ಕೆಲಸನ ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ. ಅಲ್ಲ, ನಿಮ್ಮ ಜೊತೆ ಈಗ ಪ್ರೀತಮ್ ಗೌಡ್ರು ಬರ್ತಾರೆ ಪ್ರಚಾರಕ್ಕೆ? ಬರಲೇಬೇಕಲ್ಲ ಸರ್. ಈಗ ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋಗಿದ್ದೀವಿ ಅಂದಮೇಲೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಅಂದಮೇಲೆ ಇವತ್ತು ನಾವು ಹೋಗಿ ಓಟ್ ಕೇಳ್ತಾ ಇರೋದು ಮೋದಿಯವರ ಹೆಸರು. ಇವತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಈ ರಾಜ್ಯದಲ್ಲಿ 28ಕ್ಕೆ 28 ಕೂಡ ಎನ್ ಡಿ ಎ ಒಂದು ಮೈತ್ರಿ ಏನಿದೆ ಆ ಕ್ಷೇತ್ರದಲ್ಲಿ ತಗೊಳ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಹೋಗ್ತದೆ. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ 4ನೇ ತಾರೀಕು ಬರ್ತಾರೆ, ನಾವೆಲ್ಲ ಒಟ್ಟಿಗೆ ಹೋಗುವಂಥ ಕೆಲಸ. ಅಲ್ಲ, ಬಿಜೆಪಿಯವರು ನಾನು ಕರೆದಿಲ್ಲ, ಬಿಜೆಪಿಯವರು ವಿಜೇಂದ್ರ ಅಣ್ಣವ್ರು ಅವ್ರು ಕರ್ಕೊಂಡಿದ್ದಾರೆ. ಆ ಸಭೆಗೆ JDS ಅಭ್ಯರ್ಥಿಯಾಗಿ ನಾನು ಕರೆದಿದ್ದಾರೆ. ಸೊ ಹಾಗಾಗಿ ಅವರು ಯಾರ್ಯಾರು ಬೇಕು ಯಾರ್ಯಾರು ಬೇಡ ಅವ್ರು ತೀರ್ಮಾನ ಮಾಡಿ ಅವ್ರು ಕರೆದಿದ್ದಾರೆ. ಹಾಗಾಗಿ ಅವ್ರು ಕರೆಯುವಂಥ ಕೆಲಸನ ಮಾಡಿದ್ದಾರೆ. ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ಆ ಸಭೆಗೆ ಬಂದಿದ್ದೀನಿ. ಅವ್ರ ಸಭೆಗೆ ನಾನು ಬಂದು ಇವತ್ತು ಆಹ್ವಾನದ ಮೇಲೆ ಆ ಸಭೆಗೆ ಬರೋಂಥ ಕೆಲಸ ಮಾಡಿ ಎಲ್ಲರಿಗೂ ಒಂದು ಮೀಟಿಂಗು ಏನು ತಗೊಳ್ಬೇಕಾದ್ರೆ ಎಲ್ಲರಿಗೂ ಒಂದು
ರಿಕ್ವೆಸ್ಟ್ ಮಾಡ್ಕೊಂಡು 4ನೇ ತಾರೀಕೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ನಾಮಿನೇಷನ್ ಮುಖಾಂತರ ಹೋಗೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಸರ್. ಅದು ಅವ್ರು ಚರ್ಚೆ ಮಾಡ್ತಾರೆ, ಅದು ಅವ್ರು ಚರ್ಚೆ ಮಾಡಿ ಮಾತಾಡ್ತಾರೆ. ನೀವೇನ್ ಹೇಳಿದ್ರಿ ಸರ್ ಪ್ರೀತಮ್ ಗೌಡ ಅವರು? ನಾವು ಮಾತಾಡಿದ ಸಭೆ ಮುಕ್ತವಾಗಿ ಸಭೆ ಪರವಾಗಿ ಮಾತಾಡಿದ್ವಿ. ಸಭೆಗೆ ಏನ್ ಸಂದೇಶ ಕೊಡ್ಬೇಕು ಅದನ್ನ ಮಾತಾಡಿದ್ವಿ. ಥ್ಯಾಂಕ್ ಯು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.